ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಗೌಡ್ ಹುಡುಗಿ ಭೂಮಿಕಾ. ಇವತ್ತು ಅಪ್ಪು ಅವರ ಸಿನಿಮಾ ಜಾಕಿ ಪ್ರೀ ರಿಲೀಸ್ ಆಗಿದೆ. ಅಪ್ಪು ಅಂದರೆ ನಮ್ಮೆಲ್ಲರಿಗೂ ಸಂಭ್ರಮ. ಅವರು ನಮ್ಮನ್ನೆಲ್ಲ ಆಗಲಿ ಸುಮಾರು 2.5 ವರ್ಷ ಆಗಿದೆ. ಇಂದಿಗೂ ಸಹ ಅಪ್ಪು ಅಂದರೆ ಎಲ್ರಿಗೂ ಸೆಲೆಬ್ರೇಷನ್. ಇಲ್ಲಿ ಸೆಲೆಬ್ರೇಷನ್ ಅಂದರೆ ಹಬ್ಬನೇ ನಡೀತಿದೆ. ಬನ್ನಿ ನಾನು ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟು ಅಪ್ಪು ಯುವ ಆಗ್ತಾರೆ ಅನ್ನೋ ಥರಾನೇ ಪೋಸ್ಟರ್ಗಳನ್ನ ಮಾಡಿದ್ದಾರೆ. ಅಪ್ಪು ಪ್ಲೇಸ್ನ ಯಾರಾದರೂ ರಿಪ್ಲೇಸ್ ಮಾಡೋಕ್ಕಾಗುತ್ತಾ? ಅಷ್ಟೇ ಅಲ್ಲದೆ ಹ್ಯಾಪಿ ಬರ್ಡೇ ಅಪ್ಪು ಬಾಸ್ ಅಂತ ಕೂಡ ಹಾಕಿದ್ದಾರೆ. ಅಡ್ವಾನ್ಸ್ ವಿಶಸ್ ಸೆಲೆಬ್ರೇಷನ್ ಕೂಡ ನಡೀತಿದೆ ಅಪ್ಪು ಅವರಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕಟ್ಔಟ್ ರೆಡಿ ಆಗಿದೆ ಅಂತ. ಅವ್ರ ಫ್ಯಾನ್ಸ್ಗಳು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ಹೂವಿನ ಹಾರ ಎಲ್ಲ ರೆಡಿ ಮಾಡಿ ಸಂಭ್ರಮ, ಒಂಥರ ಏನಂತಾರೆ ಬ್ಲಾಕ್ ಬಾಸ್ಟರ್ ಥರನೇ ಇದೆ ಸಂಭ್ರಮ. ಇನ್ನೂ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆನೇ ಎಲ್ಲರ ಮನಸ್ಸಲ್ಲೂ ಇದೆ. ಅಭಿಮಾನಿಗಳು ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋ ರೀತಿಲೇ ಫಿಲಮ್ನ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಅಭಿಮಾನಿಗಳ ಹೋಗ್ತಾನೇ ಇದ್ದಾರೆ. ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಪ್ರಕಾರ ಶೋ ಶುರುವಾಗಿ ಆಲ್ರೆಡಿ 15 ನಿಮಿಷ ಆಗಿದೆ. ಆದರೂ ಕೂಡ ಇನ್ನೂ ಅವ್ರ ಫ್ಯಾನ್ಸ್ಗಳು ಬಿಡದೆ ಹೋಗ್ತಾನೇ ಇದ್ದಾರೆ. ಜಸ್ಟ್ ಅಪ್ಪು ಸ್ಮೈಲ್ ನೋಡೋಕ್ಕೆ, ಅವ್ರ ಆ್ಯಕ್ಟಿಂಗ್ ನೋಡೋಕ್ಕೆ, ಜಸ್ಟ್ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಫೀಲ್ ಮಾಡೋಕ್ಕೆ. ಇಲ್ಲೂ ನೋಡ್ತಾ ಇರ್ಬೋದು ಇನ್ನೂ ಒಂದು ಕಟೌಟ್. ಎಷ್ಟೆಲ್ಲ ಕಟೌಟ್ಸ್ ಇದೆ ಗೊತ್ತಾ? ಲೆಕ್ಕ ಹಾಕೋಕ್ಕೆ ಆಗಲ್ವೇನೋ ಬಹುಶಃ, ಅಷ್ಟೆಲ್ಲ ಇದೆ. ಬೇರೆ ಯಾವ ಸಿನಿಮಾ ಆಗಿದ್ರು ಅಥವಾ ಬೇರೆಯವ್ರ ಸಿನಿಮಾ ಆಗಿದ್ರೆ ಇಷ್ಟು ಕ್ರೇಜ್ ಇರ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅಪ್ಪು, ಮತ್ತೆ ಹೇಳ್ತಿದ್ದೀನಿ, ಅಪ್ಪು ಅವ್ರ ಚಿತ್ರನ ಅವರು ಮತ್ತೆ ಹುಟ್ಟಿ ಬಂದಿರೋ ರೀತಿ ಸೆಲೆಬ್ರೇಷನ್ ಮಾಡಿದ್ದಾರೆ ಗೊತ್ತಾ? ಈ ಸೆಲೆಬ್ರೇಷನ್ ಇನ್ನು ನಿಲ್ಲಲ್ಲ ಅನಿಸುತ್ತೆ, ಹೋಗ್ತಾನೆ ಇರುತ್ತೆ. ಅವ್ರ ಬರ್ಡೇಗೂ ಈ ಸೆಲೆಬ್ರೇಷನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅವ್ರ ಅಭಿಮಾನಿಗಳು ದಿನ ಆರಾಧಿಸ್ತಾರೆ. ಥಿಯೇಟ್ರ್ ಒಳಗಡೆ ಕೂಡ ಹೋಗಿದ್ದೆ, ಅಲ್ಲಿ ಕೆಲವು ಜನ ಅಂತೂ ನಿಂತ್ಕೊಂಡು ರೊಚ್ಚಗೆದ್ದು ಕುಣಿತಾರೆ ಅಂತಾರಲ್ಲ. ಅಪ್ಪು ಅವರು ಭವಿಷ್ಯ ಇದ್ದಿದ್ರೆ ತುಂಬ ಸಂತೋಷ ಪಡ್ತಿದ್ರು ಅನಿಸುತ್ತೆ. ಥಿಯೇಟರ್ ಮುಂದೆ ಬರೀ ಅವ್ರದ್ದೇ ಸಂಭ್ರಮ ನಡೀತಿದೆ. ನೋಡ್ತಾ ಇರ್ಬೋದು ಹುಡುಗಿ ಹೋಗ್ತಿದ್ದಾರೆ. ಇನ್ನೂ ಸಹ ಆಲ್ರೆಡಿ ಮೂವಿ ಶುರು ಆಗಿದೆ, ಆದರೂ ಜನ ಮುಗಿಬಿದ್ದು ಹೋಗ್ತಿದ್ದಾರೆ. ಚಿಲ್ರೆ ಕಾದು ತಕ್ಕೋಬೇಕು ಅಂತ
ಹೀರೋ ಬಗ್ಗೆ ಏನೋ ಮಾತಾಡಂಗಿಲ್ಲ, ತುಂಬ ಚೆನ್ನಾಗಿತ್ತು. ಹೊಸಪೇಟೆಗೆ ಯಾವತ್ತಿದ್ರು ಒಬ್ಬರೇ ಕಿಂಗು, ಅದು ಅಪ್ಪು ಬಾಸೆ. ಜಾಕಿ ಮೂವಿ ರಿಲೀಸ್ ಆಗಿದೆ ಮೇಡಮ್. ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ರಿಲೀಸ್ ಆಗಿದೆ, ಕ್ರೌಡ್ ನೋಡಿದ್ರೆ ಇದು 4 ರಿಂದ 5 ವರ್ಷ ಆಯ್ತು ರಿಲೀಸ್ ಆಗಿಬಿಟ್ಟು ಮೂವಿ. ಇವಾಗ ತಿರ್ಗಾ ರಿಲೀಸ್ ಆಗಿದೆ ಅಂದರೆ ಇದು ಅವ್ರ ಫ್ಯಾನ್ಸ್ದಲ್ಲ, ಅವ್ರು ಮಾಡೋ ಕೆಲಸಕ್ಕಾಗಿರೋದು. ಇದು ಕ್ರೌಡ್ ಪ್ರತಿ ಒಂದು ಅಣ್ಣರ ಮೂವಿ ರಿಲೀಸ್ ಮಾಡ್ಬೇಕು. ಕೋರಿಕೆ ಪ್ರತಿ ವರ್ಷ ಒಂದು ರಿಲೀಸ್ ಆಗ್ಬೇಕು. ದೊಡ್ಡ ಮನೆ ಇಷ್ಟು ವರ್ಷ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ನಾವು ದೊಡ್ಡಪ್ಪ ನಮ್ಮ ಅಪ್ಪು ಬಾಸು ಪವರ್ ಸ್ಟಾರ್ 2 ವರ್ಷ ನೋಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಯ್ತು. 29ನೇ ತಾರೀಕು ಎಣ್ಣೆ ಫಂಕ್ಷನ್. ಅಪ್ಪು ಬಾಸ್ಗೆ ಜೈ. ಅಪ್ಪು ಬಾಸ್ಗೆ ಜೈ. ಅಪ್ಪು ಬಾಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ಆದ್ಮೇಲಾದ್ರೂ ಒಳ್ಳೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ತಿಂಗಳಾದ್ಮೇಲಾದ್ರೂ ನಮ್ಮ ಬಾಸ್ತು ಒಂದೊಳ್ಳೆ ಮಸ್ತ್ ಮೂವಿ ಬಂತು. ಸಖತ್ ಖುಷಿಯಾಗಿ ಹೋಗಿದ್ವಿ. 2ನೇ ಸಲ ಮತ್ತೆ ತಿರ್ಗಾ 7 ಕಾಲಕ್ಕೆ ಬರ್ತೀವಿ. 10 ವರ್ಷ ಆದ್ಮೇಲೆ ರಿಲೀಸ್ ಆದ್ರೂ ಈ ತರ ಕ್ರೇಜು. ಇನ್ನ 100 ವರ್ಷ ಆದ್ರೂ ಹಿಂಗೆ ಕ್ರೇಜ್ ಇರುತ್ತೆ. ನಮ್ಮ ಬಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಅಪ್ಪು ಈಗಿಲ್ವಲ್ಲ, ಅದ್ರ ಬಗ್ಗೆ ಆ ಥರ ಮನುಷ್ಯ ಇನ್ನೆಲ್ಲೂ ಹುಟ್ಟಲ್ಲ. ಒಂದೇ ಅಪ್ಪು ಬಾಸ್ ರಾಜ್ಕುಮಾರ್ ಬಿಟ್ರೆ ಅಪ್ಪು ಬಾಸ್ ಹೋಗ್ಬಿಟ್ರು. ನೆಕ್ಸ್ಟ್ ಬರೋದು ಯುವ. ನೆಕ್ಸ್ಟ್ ಯುವ ನೆಕ್ಸ್ಟ್ ಒಳ್ಳೆ ಯುವ. ಯಾರು ಬಾಸು ಬಾಸು ಅಂತಾರೆ ಅವ್ರಿಗೆಲ್ಲ ಅಪ್ಪು ಬಾಸೆ ಬಾಸು. ಈಗ ನಮ್ಮ ಪಿಕ್ಚರ್ ಕ್ರೇಜ್ ಮಾತ್ರ ಅಲ್ಲ, 2010 ಅದೇ ಕ್ರೇಜ್. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಫಿಲಮ್ ಎಷ್ಟು ಸಾರಿ ನೋಡಿದ್ರು ತೃಪ್ತಿ ಆಗಲ್ಲ. ನಮ್ಮ ದೇವ್ರವರು ಯುವ ಅಂದ್ರೆ ಯುವ. ನೆಕ್ಸ್ಟ್ ಅಂದ್ರೆ ಯುವ. ಒಂದೇ ಪೋಸ್ಟರ್ ಇದ್ರು ಹೋದ್ರು. ಅವರು ದೀಪ ಕೊಟ್ಟೋಗಿದ್ದಾರೆ, ನಾವು ಅಂಟಿಸ್ತೀವಿ. ನಮ್ಮ ಹತ್ರ ಪಟಾಕಿ ಇದೆ, ಅಂಟಿಸ್ತೀವಿ. ನೆಕ್ಸ್ಟ್ ಯುವ. ಅಪ್ಪು ಬಾಸ್ಗೆ. ಅಪ್ಪು ಬಾಸ್ ಯಾವತ್ತು ಅಪ್ಪು ಬಾಸೆ. ಅಪ್ಪು ಬಾಸ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಇವಾಗ ನೋವಿದೆ, ಎಲ್ಲೂ ಹೋಗಿಲ್ಲ, ಪವರ್ ಸ್ಟಾರ್ ಅವರು ಇಲ್ಲಿದ್ದಾರೆ, ಸದಾ ಇರ್ತಾರೆ. ಯಾವಾಗ ಇರ್ತಾರೆ, ಸದಾ ಇರಲೇಬೇಕು, ಇದ್ದೇ ಇರ್ತಾರೆ. 64 ವಿದ್ಯೆಗೆಲ್ಲ ಒಬ್ಬರೇ ಬಾಸು, ನಮ್ಮ ಅಪ್ಪು ಬಾಸು. ಯಾವತ್ತಿದ್ರು ನಂಬರ್ 1 ನಮ್ಮ ಅಪ್ಪು ಬಾಸ. ಯಾವನೂ ಇಲ್ಲ, ನಂಬರ್ 1 ಯಾವತ್ತಿದ್ರು ಅಪ್ಪು ಬಾಸ್ ಒಬ್ಬರೇನೆ. ಹಿಸ್ಟ್ರಿ
ಹಿಸ್ಟ್ರಿ ರಿಪೀಟು. ಸೂರ್ಯ ಚಂದ್ರ ಎಲ್ಲರಿಗೂ ಅಪ್ಪು ಇರ್ತಾರೆ. ಸೂರ್ಯ ಚಂದ್ರ ಎಲ್ಲರೂ ಪ್ರಪಂಚದಲ್ಲಿ ಇರ್ತಾರೋ ಅಲ್ಲಿವರೆಗೂ ಅಪ್ಪು ಬಾಸ್ ಇದ್ದೇ ಇರ್ತಾರೆ. 3 ವರ್ಷದಿಂದ ಥಿಯೇಟರ್ ತುಂಬಕ್ಕೆ ಯಾರ ಕೈಲೂ ಸಾಧ್ಯ ಆಗಿಲ್ಲ. ತಿರ್ಗಾ ಅವರೇ ಬರ್ಬೇಕಾಯ್ತು, ನಮ್ಮ ಭಾಷೆ ಬರ್ಬೇಕಾಯ್ತು, ಅಪ್ಪು ಭಾಷೆ ಬರ್ಬೇಕಾಯ್ತು. ಅವ್ರ ಸ್ಥಾನ ತುಂಬಾ ಕಷ್ಟ ಇಲ್ಲ, ಯಾರ ಕೈಲೂ ಆಗಲ್ಲ. ಪ್ರತಿಯೊಂದು ಹಾಡು ಚೆನ್ನಾಗಿದೆ. ಅದ್ರ ಬಗ್ಗೆ ಮೇಡಮ್, ದೊಡ್ಡ ಮನೆ ಯಾವತ್ತೂ ನಾಶ ಆಗಲ್ಲ. ಅಪ್ಪು ಸ್ಟಾರ್ ಇವಾಗಲೂ ಇದ್ದಾರೆ, ಮುಂದೇನು ಇರ್ತಾರೆ, ಇಲ್ಲೂ ಇರ್ತಾರೆ. ದೊಡ್ಡ ಮನೆನೇ ಯಾವತ್ತೂ ದೊಡ್ಡ ಮನೆ ನಾಶ ಆಗಲ್ಲ. ಇವಾಗ ನೆಕ್ಸ್ಟ್ 29ನೇ ತಾರೀಕು ಯುವರಾಜ್ ಕುಮಾರ್ ಬರ್ತಾ ಇದ್ದಾರೆ. ಅದೇ ರೀತಿ ಅಪ್ಪು ಯಾವ ರೀತಿ ಇದ್ದಾರೋ ಅದೇ ರೀತಿ ಯುವರಾಜ್ ಕುಮಾರ್ ಸೆಲೆಬ್ರೇಷನ್ ಮಾಡ್ತೀರಿ. ಅಪ್ಪುನೇ ನಮ್ಗೆ ನೆಕ್ಸ್ಟ್ ಜೂನಿಯರ್ ಪವರ್ ಸ್ಟಾರ್ ಅಷ್ಟೇ. ಎದೆಲ್ಲೇ ಇರ್ತಾರೆ, ಜೊತೆಲೇ ಇರ್ತಾರೆ, ಅಮ್ಮ ಜೊತೆಲ್ಲೇ ಇರ್ತಾರೆ, ನಮ್ಮ ಎದೆಲ್ಲೇ ಇರ್ತಾರೆ, ತುಂಬಾ ನಮ್ಮ ಎದೆಲ್ಲೇ ಇರ್ತಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಡಾಕ್ಟರ್ ಯುವರಾಜ್ ಕುಮಾರ್ಗೆ, ಡಾಕ್ಟರ್ ಯಾತ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ, ಡಾಕ್ಟರ್ ರಾಘವೇಂದ್ರ ಕುಮಾರ್ಗೆ, ಡಾಕ್ಟರ್ ರಾಜಣ್ಣನಿಗೆ, ಡಾಕ್ಟರ್ ಪಾರ್ವತಮ್ಮನಿಗೆ, ಕರ್ನಾಟಕ ದೇವರಿಗೆ. ಇದಿನ್ನೂ ಈಗಲ್ಲ, ಇನ್ನೂ 100 ಸಲ ರೀಸ್ ಆದ್ರೂ 100 ದಿನ ಓಡೋ ಅಂತ ಮೂವಿ. ಇಲ್ಲಿ ನೋಡ್ತಿರ್ಬೋದು ಸಾಗರ. ಅವರಿಲ್ಲ ಅನ್ನೋ ದುಃಖ ಬರ್ತಾ ಇದ್ದಾಗೆ ತುಂಬಾ ಕಷ್ಟ. ಬಟ್ ಹಬ್ಬಕ್ಕಿಂತ ಏನು ಕಮ್ಮಿ ಇಲ್ಲ ಇದು. ಅವರು ತುಂಬ ಖುಷಿ ಆಗ್ತಾ ಇದೆ ಸರ್. ನನಗೆ ಅವ್ರು ಇದ್ದಿದ್ರು ಇಷ್ಟು ಸಂಭ್ರಮ ಇರ್ತಿತ್ತೋ ಇಲ್ವೋ. ಅವರು ದಿನ ಸೆಲೆಬ್ರೇಷನ್ ರೀತಿ ಅವ್ರ ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸರ್. ಸೊ ಇದ್ರ ಬಗ್ಗೆ ಇದನ್ನ ನೋಡಿದಾಗ ನಿಮಗೆ ಏನು ಅನ್ನಿಸ್ತಿದೆ ಸರ್? ಬದುಕಿದ್ರೆ ಆ ಥರ ಬದುಕ್ಬಿಟ್ಟು ಹೋಗ್ಬೇಕು ಅಂತ ಅನಿಸುತ್ತೆ. ಬಟ್ ಅವ್ರು ಮಾಡಿರೋ ಸಾಧನೆ, ಅವ್ರ ಪ್ರೀತಿ, ಅವ್ರ ಗುಣ, ಅದರಿಂದನೂ ಇಷ್ಟು ಜನ ಅವರ ಒಂಥರ ಇದು ಸಾಗರ ಅಲ್ವ, ಜನದ ಸಾಗರ ಇದು. ಅಣ್ಣವರು ಅದೇ ಹೇಳ್ತಾ ಇದ್ದಿದ್ದು, ಪುನೀತ್ ಸರು ಅದೇ ಹೇಳೋದು, ಅಭಿಮಾನಿಗಳು ನಂಬ್ಕೊಂಡು ಅವ್ರು ಇದು ಮಾಡಿದ್ರು. ಸೊ ನಮಸ್ಕಾರ. ಅಪ್ಪುಗೆ ಆಶೀರ್ವಾದ ಚೆನ್ನಾಗಿರ್ಬೇಕು. ಅವ್ರು ಹೆಂಚೂರು, ಅವ್ರ ಯಜಮಾನ್ರು, ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿ ಆಶೀರ್ವಾದ ಮಾಡಬೇಕು. ನೀವು ಅಪ್ಪು ಅವ್ರ ಮೂವಿ ನೋಡಕ್ ಬಂದಿದ್ದೀರಾ? ನೀವು ಅಪ್ಪು ಅವರ ಅಭಿಮಾನಿನಾ? ಅಭಿಮಾನಿ. ಅಪ್ಪು ಅಭಿಮಾನಿ ಹೇಳೋರು ನಾವು. ವರ್ಷ ನಾವು ಅವ್ರದ್ದು ಎಲ್ಲ ಪಿಕ್ಚರ್ ವರ್ಷಕ್ಕೊಂದು ಫಿಲಮ್ ಬಿಡಬೇಕು. ಇದೇ ಥರ ನಾವು ಹಬ್ಬ ಮಾಡಬೇಕು. ಹಬ್ಬ ಅಂದರೆ ನಮಗೆ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ದಿವಸನೇ ಹಬ್ಬ. ಕನ್ನಡಿಗರಿಗೆ ಇದೇ ಹಬ್ಬ. ಇದನ್ನ ದಯವಿಟ್ಟು ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅರಿವು ಮಾಡಿಕೊಂಡು ನಮಗೆ ವರ್ಷಕ್ಕೊಂದು ಸಿನಿಮಾ ಅವ್ರದ್ದು ರಿಲೀಸ್ ಮಾಡಿಕೊಡ್ಬೇಕು. ಅದೇ ನಾನು राजकुमार इधर केळ्ಕೊಳ್ಳೋದು। थैंक यू। आज अपने भगवान को देखने के लिए हम आए कि कैसे मेरा भगवान है धरती का। सब उसको प्यार करता है, क्यों प्यार करता है ये समझ में नहीं आता, लेकिन वो तो अलग है, वो दुनिया से बहुत अलग है। इसलिए मैं आया देखने के लिए। भाषा नहीं समझ में आता हमको, फिर भी मैं उसको प्यार करता है, क्यों ऐसा है यही समझ में नहीं आता। ಡಾಕ್ಟರ್ ರಾಜ್ಕುಮಾರ್ ವಂಶ ಆಗಲಿ, ಪುನೀತ್ ರಾಜ್ಕುಮಾರ್ ಹೆಸರು, ಶಿವಣ್ಣ ಅವರ ಹೆಸರಾಗಲಿ 100 ವರ್ಷ ಸೂರ್ಯಚಂದ್ರ ಇರೋವರೆಗೂ ಅಜರಾಮರವಾಗಿರುತ್ತೆ. ಸೊ ಯಾವಾಗಲೂ ನಾವು ಅಪ್ಪು ಸರ್ಗೆ ಮತ್ತು ರಾಜ್ಕುಮಾರ್ ವಂಶಕ್ಕೆ ಜೈಕಾರ ಹೇಳ್ತೀವಿ ನಾವು. ಭೂಮಿ ಮೇಲೆ 1000 ಸ್ಟಾರು
ಭೂಮಿ ಮೇಲೆ ಸ್ಟಾರ್ ಹುಟ್ಟಿ ನಮ್ಮ ಬಾಲ ರಾಜ್ಕುಮಾರ್ ಮಕ್ಕಳು ಅಲ್ಲ ಮಕ್ಕಳೇ ಪುನೀತ್ ರಾಜ್ಕುಮಾರ್ ಮಕ್ಕಳೇ ನಮ್ಮ ನೆಕ್ಸ್ಟ್ 24ಗೆ ಡಾಕ್ಟರ್ ರಾಜ್ಕುಮಾರ್ ನಾನೇನು ಮಾಡಿ ಪುನೀತ್ ರಾಜ್ಕುಮಾರ್ ನೆಕ್ಸ್ಟ್ AK-47 ಯುವರಾಜ್ ಕುಮಾರ್ ಬರ್ತಾವ್ರೆ ಅವಾಗ ಬರಬೇಕು ಯುವರಾಜ್ ಕುಮಾರ್ ಬರ್ತಾವ್ರೆ ಅವಾಗ ತುಂಬಾ ಖುಷಿ ಆಗ್ತಿದೆ ಅಪ್ಪು ಇರಬೇಕಿತ್ತು ಅನಿಸ್ತಿದೆ ಆಕಾಶದಲ್ಲಿ 1000 ಸ್ಟಾರು ಭೂಮಿ ಮೇಲೆ ಒಂದೇ ಸ್ಟಾರ್ ನಮ್ಮ ಬಾಸ್ ಯಾರು ಬೀಟ್ ಮಾಡೋಕ್ಕಾಗಲ್ಲ ಯಾರೇ ಆದ್ರೂ ಸರಿ ನಮ್ಮ ಬಾಸ್ ತಿರ್ಗಾ 13 ವರ್ಷ ಆದ್ಮೇಲೆ ನಮ್ಮ ಬಾಸ್ ನೋಡ್ತಾ ಇದೀವಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಎಲ್ಲ ಬಂದು ಅಪ್ಪು ಬಾಸ್ ಮೂವಿ ನೋಡಿ ರಿಲೀಸ್ ಆಗಿದೆ ಅಪ್ಪು ಅವ್ರು ಮಿಸ್ ಮಾಡ್ಕೊತಿದ್ದೀವಿ ಬಂದು ಮೂವಿ ನೋಡಿ ಅಷ್ಟೇ ಎಲ್ಲ ತೆಲುಗು ತಮಿಳ್ ಮೂವಿ ನೋಡ್ತೀವಿ ಬಂದು ಕನ್ನಡ ಮೂವಿ ನೋಡಿ ಅಪ್ಪು ಅವರ ಸಿನಿಮಾ ರಿಲೀಸ್ ಆಗಿರೋದಂತೂ ಅವರ ಫ್ಯಾನ್ಸ್ಗಳಿಗೆ ಹಬ್ಬಾನೇ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾನು ಆಗಲೇ ತೋರಿಸ್ತಿದ್ದೆ, ತುಂಬಾ ಸೆಲೆಬ್ರೇಷನ್ ನಡೀತಿತ್ತು ಇಲ್ಲೂ. ಇಂದಿಗೂ ಅವ್ರನ್ನ ಆರಾಧಿಸ್ತಾನೇ ಇದ್ದಾರೆ. ಅಪ್ಪು ಅವರ ಸ್ಮೈಲ್ ನಮ್ಮೆಲ್ಲರಲ್ಲೂ ಇನ್ನೂ ಹಾಗೆ ಉಳಿದಿದೆ. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ.